Easy English. I am your friend Nikita Priya and I am here to help you learn English. Let's learn English through Kannada. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದು ನಿಮ್ಮ ರಿಕ್ವೆಸ್ಟ್ ಮೇಲೆ ತುಂಬ ನನಗೆ ಕಾಮೆಂಟ್ಸ್ ಬರ್ತಾ ಇತ್ತು. ಇದೇ ರೀತಿಯ ನಿಮಗೆ ಸಿಂಪಲ್ ಆಗಿರೋ ಸೆಂಟೆನ್ಸಸ್, ಡೈಲಿ ಯೂಸಿಗೆ ಹೆಲ್ಪ್ ಆಗುವಂಥ ಸೆಂಟೆನ್ಸಸ್ ನಮಗೆ ಜಾಸ್ತಿ ಹೀಗೆ ಅಪ್ಲೋಡ್ ಮಾಡ್ತಾ ಇರಿ, ಎವ್ರಿಡೇ ಮಾಡ್ತಾ ಇರಿ ಅಂತ ತುಂಬ ಕಾಮೆಂಟ್ಸ್ ಬಂದಿತ್ತು. ಸೊ ಎವ್ರಿಡೇ ಆಗದೇ ಇದ್ರೂ ಕೂಡ ವಾರಕ್ಕೆ 2-3 ವೀಡಿಯೋಸ್ ಅಂತೂ ಡೈಲಿ ಯೂಸ್ಗೆ ಹೆಲ್ಪ್ ಆಗುವಂತಹ ಈಸಿ ಸೆಂಟೆನ್ಸಸ್, ನಿಮಗೆ ಮಾತಾಡೋದಕ್ಕೆ ತುಂಬ ಈಸಿ ಆಗೋದಕ್ಕೆ. ಯಾಕಂದರೆ ಸ್ಟಾರ್ಟಿಂಗ್ಗೆ ನಾವು ತುಂಬ ಲೆಂತಿ ಸೆಂಟೆನ್ಸಸ್, ಕಷ್ಟವಾಗಿರುವಂಥ ಸೆಂಟೆನ್ಸಸ್ ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಇಂಗ್ಲೀಷ್ ಕಲಿಕೆ, ನಮ್ಮ ಇಂಗ್ಲೀಷ್ ಲರ್ನಿಂಗ್ ಹಾಫ್ಗೆ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ನಮ್ಗೆ ತುಂಬ ಹಾರ್ಡ್ ಇದೆ, ತುಂಬ ಕಷ್ಟ ಇದೆ, ವಿ ಕೆನಾಟ್ ಡೂ ಇಟ್ ಅಂತ ಹೇಳ್ಬಿಟ್ಟು ವಿ ಕ್ಯಾನ್ ಸ್ಟಾಪ್ ದಟ್. ಸೊ ಟು ನಾಟ್ ಟು ಹ್ಯಾಪನ್ ದ್ಯಾಟ್, ಅಂದರೆ ಟು ಅವಾಯ್ಡ್ ದ್ಯಾಟ್, ನಿಮ್ಮ ಕಲಿಕೆನ ಅರ್ಧಕ್ಕೆ ನಿಲ್ಲಿಸೋದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ, ಅಂದರೆ ಕಂಟಿನ್ಯೂ ಆಗಬೇಕಲ್ಲ ನಿಮ್ಮ ಕಲಿಕೆ, ಅದಕ್ಕೋಸ್ಕರ ಫಸ್ಟ್ ನಾವು ಡೈಲಿ ಯೂಸ್, ಹೀಗೆ ಕೇಳಿ ಹೀಗೆ ಮಾತಾಡಿ, ಹೀಗೆ ಕೇಳಿ ಹೀಗೆ ಮಾತಾಡಿ, ಅಂದರೆ ನಿಮ್ಮ ಡೈಲಿ ಲೈಫಲ್ಲಿ ಈ ಸೆಂಟೆನ್ಸಸ್ನ ನೀವು ಯೂಸ್ ಮಾಡ್ತಾ ಇರಬೇಕು. ಜಸ್ಟ್ ಒಂದು 2 ಟೈಮ್ಸ್ ಜಸ್ಟ್ ಹೀಗೆ ನೋಡಿ ವಿಡಿಯೋನ, ಆಮೇಲೆ ಈ ಸೆಂಟೆನ್ಸಸ್ನ ನೀವು ನಿಮ್ಮ ಡೈಲಿ ಲೈಫಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಅಕಸ್ಮಾತ್ ನೀವು ಇನ್ನೂ ಸ್ವಲ್ಪ ಜಾಸ್ತಿ ನೋಡಿ ಜೊತೆಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ರೆ 100% ಗ್ಯಾರಂಟಿ ಮಾಡಿ ಹೇಳ್ತೀನಿ, ನೀವು ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಜಸ್ಟ್ ಇನ್ 1 ಮಂತ್ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನನ್ನ ಮೇಲೆ ನಂಬಿಕೆ ಇಡಿ, ಆ್ಯಂಡ್ ನಾನು ನಿಮಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡೋ ಹಾಗೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ನಿಮ್ಮ ಕೆಲಸ ಇಷ್ಟೇ, ನನ್ನ ವೀಡಿಯೋನ ನೋಡಬೇಕು, ನೋಡಿ ಹಾಗೆ ಬಿಡೋದಲ್ಲ, ಬೇರೆ ಯಾವುದಾದ್ರೂ ವೀಡಿಯೋ ನೋಡಿ ಜಸ್ಟ್ ಹಾಗೆ ಬಿಡೋದಲ್ಲ, ನಿಮ್ಮ ಲೈಫ್ನಲ್ಲಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಇನ್ಕಲ್ಕೇಟ್ ಮಾಡ್ಕೋಬೇಕು. ಅಂದರೆ ನೋಡಿದ ತಕ್ಷಣ ಹಾಗೆ ಮರ್ತು ಬಿಡೋದಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದು ನಿಮ್ಮ ಕಲಿಕೆಯಲ್ಲಿ, ನಿಮ್ಮ ಬ್ರೈನಲ್ಲಿ, ನಿಮ್ಮ ನಾಲಿಗೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಇಷ್ಟೊಂದು ನನಗೆ ಸಪೋರ್ಟ್ ಮಾಡಿ ನಿಮಗೆ ಇಂಗ್ಲೀಷ್ನ 100% ಕಲಿಸ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋ ಈಸಿ ಆಗಿರುವಂತಹ ಡೈಲಿ ಯೂಸ್ಗೆ ಹೆಲ್ಪ್ ಆಗುವಂಥ ಸೆಂಟೆನ್ಸಸ್. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅವನು ತುಂಬ ಬುದ್ಧಿವಂತ. He is very intelligent. He is very intelligent. ಅವನು ಕ್ರಿಕೆಟ್ ಆಟಗಾರನಲ್ಲ. He is not a cricket player. He is not a cricket player. ಅವನು ಒಬ್ಬ ಪೊಲೀಸ್ ಅಧಿಕಾರಿ. He is a police officer. He is a police officer. ನಾನು ಒಬ್ಬ ವಿಮಾನ ಚಾಲಕ. I am a pilot. I am a pilot. ನೀನು ಕೋಟ್ಯಾಧಿಪತಿನ? Are you a millionaire? Are you a millionaire? ಈ ಪುಸ್ತಕ ಹರಿದಿದೆ. This book is torn. This book is torn. ಅವನು ನಿನ್ನ ಸ್ನೇಹಿತನ? Is he your friend? Is he your friend? ಅವನ ಶರ್ಟ್ ಹೊಸದು. His shirt is new. His shirt is new. ಅವನು ನನ್ನ ಸಹೋದರನಲ್ಲ. He is not my brother. He is not my brother. ನಾನು ಮೈದಾನದಲ್ಲಿ ಇದ್ದೇನೆ. I am in the field. I am in the field. ಅವರು ಯಾಕೆ ಅಷ್ಟು ಸ್ಟ್ರಿಕ್ಟ್? Why are they so strict? Why are they so strict? ನನ್ನ ಜೊತೆ ಮಾತನಾಡು. Talk to me. Talk to me. ನನ್ನ ಜೊತೆ ಮಾತನಾಡಬೇಡ. Don't talk to me. Don't talk to me. ನನ್ನ ಜೊತೆ ದಯವಿಟ್ಟು ಮಾತನಾಡು. Please talk to me. Please talk to me. ಜೋರಾಗಿ ಓಡು.
Run fast. Run fast. ದಯವಿಟ್ಟು ಜೋರಾಗಿ ಓಡು. Please run fast. Please run fast. ನನ್ನ ಜೊತೆ ಬಾ. Come with me. Come with me. ನನ್ನ ಜೊತೆ ಬರಬೇಡ. Don't come with me. Don't come with me. ನೀನು ಇದನ್ನು ಮಾಡಬಲ್ಲೆಯಾ? Can you do this? Can you do this? ನನಗೆ ಈಗ ಅರ್ಥ ಆಯಿತು. Now I understand. Now I understand. ಮೊದಲು ನನಗೆ ಮಾತು ಕೊಡು. Promise me first. Promise me first. ನಾನು ಇಡೀ ದಿನ ಹೊರಗೆ ಇದ್ದೆ. I was out all day. I was out all day. ಇದಕ್ಕೆ ಸಮಯ ಹಿಡಿಯುತ್ತೆ. It will take time. It will take time. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. I am proud of you. I am proud of you. ಮತ್ತೊಮ್ಮೆ ಪ್ರಯತ್ನಿಸು. Try again. Try again. ಅಲ್ಲಿ ಇಲ್ಲಿ ನೋಡಬೇಡ. Don't see here and there. Don't see here and there. ಯಾರಿಗಿಷ್ಟ ಆಗಲ್ಲ? Who doesn't like? Who doesn't like? ಯೋಚನೆ ಮಾಡಿ ಮಾತಾಡಿ. Think before you speak. Think before you speak. ಅವನಿಗೆ ಸುಮ್ಮನಿರಲು ಹೇಳು. Tell him to shut up. Tell him to shut up. ಯಾರೋ ಬರ್ತಿದ್ದಾರೆ. Someone is coming. Someone is coming. ನಾಳೆ ಸಿಗೋಣ. See you tomorrow. See you tomorrow. ನಾನು ಕಳೆದು ಹೋದೆ. I am lost. I am lost. ನೀನು ಎಲ್ಲಿದ್ದೆ? Where were you? Where were you? ವಿಷಯಕ್ಕೆ ಬನ್ನಿ. Come to the point. Come to the point. ನೀನು ಸುಳ್ಳು ಹೇಳ್ತಿದೀಯಾ? You are lying. You are lying. ನನ್ನನ್ನು ಬಿಡಿ. Leave me. Leave me. ನಾನು ಅಸಹಾಯಕ. I am helpless. I am helpless. ಖಂಡಿತವಾಗಿ. Sure. Sure. ಯಾವುದಕ್ಕೆ? For what? For what? ಒಳ್ಳೆಯ ಉಪಾಯ. Good idea. Good idea. ಇದು ಚೆನ್ನಾಗಿದೆ. It's good. It's good. ಮತ್ತೆ ಯಾವಾಗ? Then when? Then when? ಈಗಾಗಲೇ. Already. Already.
ನೀನು ನಿನ್ನೆ ಬಂದಿದ್ಯಾ? ಡಿಡ್ ಯು ಕಮ್ ಎಸ್ಟರ್ಡೇ? ಡಿಡ್ ಯು ಕಮ್ ಎಸ್ಟರ್ಡೇ? ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ನಾನು ಇದನ್ನು ನಂಬಲಾರೆ. ಐ ಕಾಂಟ್ ಬಿಲೀವ್ ಇಟ್. ಐ ಕಾಂಟ್ ಬಿಲೀವ್ ಇಟ್. ನಾನು ಮನೆಯಿಂದ ಬಂದೆ. ಐ ಕೇಮ್ ಫ್ರಮ್ ಹೋಮ್. ಐ ಕೇಮ್ ಫ್ರಮ್ ಹೋಮ್. ನಾಳೆ ಎಲ್ಲಿಗೆ ಹೋಗುತ್ತೀರಿ? ವೇರ್ ವಿಲ್ ಯು ಗೋ ಟುಮಾರೋ? ವೇರ್ ವಿಲ್ ಯು ಗೋ ಟುಮಾರೋ? ಬೇಗ ಕೆಳಗೆ ಬಾ. ಕಮ್ ಡೌನ್ ಕ್ವಿಕ್ಲಿ. ಕಮ್ ಡೌನ್ ಕ್ವಿಕ್ಲಿ. ಗೋಡೆಯ ಮೇಲೆ ಬರೆಯಬೇಡ. ಡೋಂಟ್ ರೈಟ್ ಆನ್ ದ ವಾಲ್. ಡೋಂಟ್ ರೈಟ್ ಆನ್ ದ ವಾಲ್. ಅವಳು ತುಂಬ ಮಾತನಾಡುತ್ತಾಳೆ. ಶಿ ಟಾಕ್ಸ್ ಅ ಲಾಟ್. ಶಿ ಟಾಕ್ಸ್ ಅ ಲಾಟ್. ನಾನು ಪ್ರತಿದಿನ ಓಡುತ್ತೇನೆ. ಐ ರನ್ ಎವ್ರಿ ಡೇ. ಐ ರನ್ ಎವ್ರಿ ಡೇ. ನೀವು ಎಷ್ಟು ಅಸಭ್ಯವಾಗಿ ವರ್ತಿಸುತ್ತಿದ್ದೀರಿ. ಹೌ ರೂಡ್ ಆಫ್ ಯು. ಹೌ ರೂಡ್ ಆಫ್ ಯು. ದಯವಿಟ್ಟು ಕುಳಿತುಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ಈಗ ಅಳುವುದನ್ನು ನಿಲ್ಲಿಸಿ. ನೌ ಸ್ಟಾಪ್ ಕ್ರೈಯಿಂಗ್. ನೌ ಸ್ಟಾಪ್ ಕ್ರೈಯಿಂಗ್. ನಾನು ಅವಳನ್ನು ಮತ್ತೆ ನೋಡಿದೆ. ಐ ಸಾ ಹರ್ ಅಗೇನ್. ಐ ಸಾ ಹರ್ ಅಗೇನ್. ನನಗೆ ವಾಕರಿಕೆ ಬರುತ್ತಿದೆ. ಐ ಫೀಲ್ ನಾಶಿಯಸ್. ಐ ಫೀಲ್ ನಾಶಿಯಸ್. ನಾನು ಪ್ರತಿ ವರ್ಷ ಹೋಗುತ್ತೇನೆ. ಐ ಗೋ ಎವ್ರಿ ಇಯರ್. ಐ ಗೋ ಎವ್ರಿ ಇಯರ್. ನನಗೆ ಇದು ಇಷ್ಟ. ಐ ಲೈಕ್ ದಿಸ್ ಒನ್. ಐ ಲೈಕ್ ದಿಸ್ ಒನ್. ನನಗೆ ಗಿಟಾರ್ ಬೇಕು. ಐ ವಾಂಟ್ ಅ ಗಿಟಾರ್. ಐ ವಾಂಟ್ ಅ ಗಿಟಾರ್. ಸೊ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿತ್ತು ಅಲ್ವಾ? ತಕ್ಷಣ ಈಗ ಕಡಿಮೆ ಅಂದ್ರೆ ಒಂದು 10 ಸೆಂಟೆನ್ಸಸ್ ಅಂತ ನೀವು ಮಾತಾಡ್ತಾ ಇದ್ದೀರಾ, ಹೌದಲ್ವಾ? ವಿಡಿಯೋ ನೋಡ್ಲಾರ್ದಂಗೆ ಜಸ್ಟ್ ಒಂದು 10 ಸೆಂಟೆನ್ಸಸ್ ಆದರೂ ಹಾಗೆ ನೀವು ರಿಕಾಲ್ ಮಾಡ್ಕೊಳ್ಳಿ, ಹಾಗೆ ನೆನಪು ಮಾಡ್ಕೊಳ್ಳಿ. ಯಾವುದ್ಯಾವುದನ್ನು ಕೇಳಿದ್ರಿ, ಯಾವುದ್ಯಾವುದನ್ನು ನೋಡಿದ್ರಿ ಇವತ್ತಿನ ವಿಡಿಯೋದಲ್ಲಿ. ಸೊ ಅದನ್ನು ಜಸ್ಟ್ ಅಟ್ಲೀಸ್ಟ್ 10 ಹೀಗೆ ನೆನಪು ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಇಮಿಡಿಯೇಟ್ಲಿ ಇವಾಗಲೇ ಈ ಕ್ಷಣದಿಂದನೇ ನಿಮ್ಮ ಲೈಫಲ್ಲಿ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಸಂದರ್ಭದಲ್ಲಾಗಲಿ ನಿಮಗೆ ಅದು ಬಂದೇ ಬರುತ್ತೆ. ದಿನದಲ್ಲಿ ಎಷ್ಟೊಂದು ಸಾವಿರಾರು ಮಾತೆಲ್ಲ ಮಾತಾಡ್ತಿರ್ತೀವಿ, ಅದೆಲ್ಲ ಅಟ್ಲೀಸ್ಟ್ ಒಂದು 10 ಸೆಂಟೆನ್ಸಸ್ ಆ್ಯಡ್ ಮಾಡೋಕ್ಕಾಗಲ್ವ ನಿಮಗೆ? ಆಗುತ್ತೆ ಅಲ್ವಾ? ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಾಕ್ಟೀಸ್ ಆ್ಯಂಡ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗಲಿ. ಎವ್ರಿ ಡೇ 10 ಸೆಂಟೆನ್ಸಸ್ ಆ್ಯಡ್ ಮಾಡ್ತಾ ಹೋಗಿ. ಸೊ ಅಟ್ ಲಾಸ್ಟ್ 30 ಡೇಸ್ ಆದಮೇಲೆ ಎಷ್ಟು ಸೆಂಟೆನ್ಸಸ್ ಆಗ್ಬೋದು, ನಿಮಗೆ ಎಷ್ಟು ಪ್ರಾಕ್ಟೀಸ್ ಆಗುತ್ತೆ, ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವೇ ನೋಟಿಸ್ ಮಾಡ್ತೀರಾ. ಒಂದು ಮಂತಿಗೆ ನಾವೇನು 3000 ಅಷ್ಟೇನ ಕಲಿಯೋದು ಸೆಂಟೆನ್ಸಸ್, ಅಥವಾ 300 ಅಷ್ಟೇನಾ ಅಂತ ಅಂದ್ಕೋಬೋದು. ನೋ, ಅದಕ್ಕಿಂತಲೂ ಜಾಸ್ತಿ ನೀವು ಮಾತಾಡ್ತೀರಾ. ನಾನು ಜಸ್ಟ್ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಇದೇ ರೀತಿಯ ಹೊಸ ವೀಡಿಯೋಸ್, ಒಳ್ಳೊಳ್ಳೆ ವೀಡಿಯೋಸ್ ನಿಮಗೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಮ ಕೆಲಸ ಏನು? ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.